ಮಹತ್ವದ ಬೆಳವಣಿಗೆಯಲ್ಲಿ ಸಂವಿಧಾನದ ಮೂಲ ತತ್ವಗಳನ್ನು ಸಾಕಾರಗೊಳಿಸಲು ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಜಾರಿ ಅಗತ್ಯವಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಮುಸ್ಲಿಂ ಕುಟುಂಬವೊಂದರ ಆಸ್ತಿ ಪಾಲು ದಾವೆಯ ಅರ್ಜಿ ವಿಚಾರಣೆ ವೇಳೆ ಮುಸ್ಲಿಂ ಮಹಿಳೆಯರಿಗೆ ಆಸ್ತಿಯಲ್ಲಿ ಪುರುಷರಷ್ಟೇ ಸಮಾನ ಪಾಲು ಇಲ್ಲ. ಹೀಗಾಗಿ ದೇಶಾದ್ಯಂತ ಯುಸಿಸಿ ಜಾರಿ ಅತ್ಯವಶ್ಯಕತೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೈಕೋರ್ಟ್ ಸೂಚಿಸಿದೆ. ಈ ಮಧ್ಯೆ ವಕ್ಫ್ ಬಿಲ್ಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವುದು ಬಾಕಿ ಉಳಿದಿದೆ. ಆದರೆ ಇದನ್ನ ಪ್ರಶ್ನಿಸಿ ಆರ್ಜೆಡಿ ಸಹ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತೀರ್ಮಾನಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಂದಿನಂತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯ ವಿಶೇಷವಾಗಿ ಕೇರಳದಲ್ಲಂತೂ ದೇ ಹ್ಯಾವ್ ಸೆಲೆಬ್ರೇಟೆಡ್ ಅವರ ಚರ್ಚ್ಗಳನ್ನೆಲ್ಲ ಸಹಿತ ವಕ್ಫ್ ಆಸ್ತಿ ಮಾಡ್ಲಿಕ್ಕೆ ಹೊಂಟಿದ್ರು. ಒಂದು ಮಸೀದಿ, ಒಂದು ದರ್ಗಾ ಯಾವುದು ಈಗಾಗಲೇ ಅವರ ಹೆಸರಿನಲ್ಲಿದೆ, ಅದರಿಗೆ ಯಾವುದು ಡಿಸ್ಟರ್ಬ್ ಆಗೋದಿಲ್ಲ. ಕ್ರಿಶ್ಚಿಯನ್ ಸಮುದಾಯ ಲೆಕ್ಕ ಹಾಕಿದ್ರು ಯಾರ ಕಡೆ ವೋಟ್ ಜಾಸ್ತಿ ಅದಂತ ಹೇಳಿ. ಮುಸಲ್ಮಾನರ ಪರದ ಮೇಲೆ ಕ್ರಿಶ್ಚಿಯನ್ ಕೈ ಬಿಟ್ಬಿಟ್ರು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನು ಮಾಡ್ತಾರಲ್ಲ ಕಾಂಗ್ರೆಸ್ ಪಾರ್ಟಿಗೆ, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿ ಸೊಸೈಟಿ, ಅದರ ಹಿತ. ಮೈಸೂರಿನ ಕ್ಯಾತಮಾರನಹಳ್ಳಿಯಲ್ಲಿ ವಿವಾದಿತ ಸ್ಥಳದಲ್ಲಿ ಮದ್ರಸಾ ತೆರೆಯಲು ಡಿಸಿ ಅನುಮತಿ ನೀಡಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇಂದು ಹಿಂದೂ ಮುಖಂಡರು ಸಭೆ ನಡೆಸಿ ಡಿಸಿ ಆದೇಶವನ್ನು ವಿರೋಧಿಸಿದ್ದಾರೆ. ಅರಬಿಕ್ ಶಾಲೆ ತೆರೆಯುವುದರಿಂದ ಆಗುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಡಿಸಿ ಆದೇಶ ಖಂಡಿಸಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಈ ಜಾಗ ವಸತಿ ವಲಯದ್ದು, ಯಾವ ಭೂ ಪರಿವರ್ತನೆಯಾಗಿಲ್ಲ. ಇದನ್ನು ಪರಿಗಣಿಸದೆ ಶಾಲೆಗೆ ಅನುಮತಿ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಡಿಸಿ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ. ಈ ಸಭೆಯಲ್ಲಿ ವಿವಾದಿತ ಜಾಗದಲ್ಲಿ ಹತ್ಯೆಯಾದ ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕುಟ್ಟಪ್ಪ ತಾಯಿ ಕೂಡ ಪಾಲ್ಗೊಂಡಿದ್ರು. ಡಿಸಿ ಆದೇಶವನ್ನ ಒಪ್ಪಲ್ಲ ಅಂದ್ರು. ಮಸೀದಿ ಮಾತ್ರ ಮಾಡಕ್ ಕೊಡಲ್ಲ ಸರ್, ಅದರಿಂದ ನಮ್ಮ ಮಗ ಹೋಗೋಣ. ದಯವಿಟ್ಟು ಎಲ್ಲರಿಗೂ ಬೇಡ್ಕೊತೀವಿ, ದಯವಿಟ್ಟು ಮಸೀದಿ ಒಡೆದಾಕಿ ನೀವು ಮಾಡ್ತೀವಿ ಅಂತ ಎಲ್ಲ ಹೋರಾಡಿದ್ರೆ ನಮ್ಗೆ 2 ಮೊಮ್ಮಕ್ಕಳವೆ, ಅವು ನಾವು ಹೋಗಿ ಅಲ್ಲೇ ಸಾಯ್ತೀವಿ ಸರ್. ಸಾರ್ವಜನಿಕವಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಯಥಾಸ್ಥಿತಿಯನ್ನು ಕಾಪಾಡಿ ಅಂತೇಳಿ ಕಮಿಷನರ್ ಅವರು ವರದಿಯನ್ನು ಕೊಟ್ಟಿದ್ದಾರೆ, ಪೊಲೀಸ್ ಕಮಿಷನರ್ ಅವರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಅವರ ವರದಿಯನ್ನು ವಿರೋಧಿಸಿ ಅರೇಬಿಕ್ ಶಾಲೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶ ಕಾನೂನು ಬಾಹಿರವಾಗಿದೆ. ಕೋರ್ಟ್ಗೆ ಹೋಗ್ತೀರಾ ಸರ್? ಜಿಲ್ಲಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸ್ತೇವೆ ಇದ್ರೆ ಕಾನೂನಾತ್ಮಕ ಹೋರಾಟವನ್ನು ಹುಲಿಯಮ್ಮ ದೇವಸ್ಥಾನ ಟ್ರಸ್ಟ್ ಮುಂದುವರಿಸುತ್ತದೆ. ಭಾರತದ ಪ್ರಧಾನ ಭೂಭಾಗವನ್ನ ರಾಮೇಶ್ವರಂ ಜೊತೆ ಅನುಸಂಧಾನ ಮಾಡಲು ಆಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದ ಪಂಬನ್ ಸೇತುವೆಯನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಇದೇ ಸೇತುವೆ ಮೇಲೆ ರಾಮೇಶ್ವರಂ ತಾಂಬರಂ ನಡುವೆ ಪ್ರತ್ಯೇಕ ರೈಲು ಓಡಿದೆ. ರೈಲಿನಲ್ಲಿದ್ದ ವಿದ್ಯಾರ್ಥಿಗಳು, ಇತರೆ ಪ್ರಯಾಣಿಕರು ಖುಷಿಪಟ್ಟಿದ್ದಾರೆ. ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸೇತುವೆ ಇದಾಗಿದೆ. ಸಮುದ್ರದಲ್ಲಿ 2.08 ಕಿಲೋಮೀಟರ್ ಉದ್ದದ ಈ ಸೇತುವೆಯಡಿ ಹಡಗುಗಳು ಓಡಾಡಲು ಅನುಕೂಲ ಕಲ್ಪಿಸುವ ವರ್ಟಿಕಲ್ ಲಿಫ್ಟ್ ಅನ್ನು ಪಂಬನ್ ಬ್ರಿಡ್ಜ್ಗೆ ಅಳವಡಿಸಲಾಗಿದೆ. 550 ಕೋಟಿ ವೆಚ್ಚದ ಈ ಯೋಜನೆಗೆ 2019 ಮಾರ್ಚ್ 1ರಂದು ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇಂದು ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸ್ಟಾಲಿನ್ ಗೈರಾದ್ರು. ಇದಕ್ಕೆ ಪ್ರಧಾನಿ ಮೋದಿ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟರು. ವೈದ್ಯಕೀಯ ಶಿಕ್ಷಣವನ್ನ ತಮಿಳಿನಲ್ಲಿ ನೀಡಿ ಬಡವರಿಗೆ ಅನುಕೂಲ ಆಗತ್ತೆ ಅಂತ ಚುರುಕು ಮೂಡಿಸಿದ್ರು. ಕೆಲ ನಾಯಕರು ತಮಿಳಿನಲ್ಲಿ ಸಹಿ ಹಾಕ್ತಿಲ್ಲ, ಕನಿಷ್ಠ ಅದನ್ನಾದರೂ ಮಾಡಿ ಎನ್ನುತ್ತಾ ಸ್ಟಾಲಿನ್ಗೆ ಟಕ್ಕರ್ ಕೊಟ್ಟರು. ದೇಶದೆಲ್ಲೆಡೆ ಇಂದು ರಾಮನವಮಿಯ ಸಂಭ್ರಮ. ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮನವಮಿ ಸಂಭ್ರಮ ಸಡಗರ ಮೇರೆ ಮೀರಿತ್ತು. ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಂತರ ನಡೆದ 2ನೇ ರಾಮನವಮಿಯಲ್ಲಿ ಪಾಲ್ಗೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಸಂದರ್ಭದಲ್ಲಿ ರಾಮಮಂದಿರದಲ್ಲಿ ಅದ್ಭುತ ದೃಶ್ಯವೊಂದು ಅನಾವರಣವಾಯಿತು. ಬಾಲರಾಮನ ಹಣೆ ಮೇಲೆ ಸೂರ್ಯ ತಿಲಕ ಕಂಡು ಲಕ್ಷಾಂತರ ಭಕ್ತರು ಭಾವಪರವಶರಾದರು. ಬಾಲರಾಮನ ಹಣೆ ಮೇಲೆ ಸೂರ್ಯಕಿರಣ ಬೀಳುವಂತೆ ಮಾಡಲು 3ನೇ ಹಂತಸ್ನಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಇನ್ನು ಪ್ರಧಾನಿ ಮೋದಿ ಈ ಬಾರಿಯ ರಾಮನವಮಿಯನ್ನ ರಾಮೇಶ್ವರಂನಲ್ಲಿ ಆಚರಣೆ ಮಾಡಿದ್ದಾರೆ. ರಾಮೇಶ್ವರಂ ದೇಗುಲಕ್ಕೆ ತೆರಳಿ ಜ್ಯೋತಿರ್ಲಿಂಗಗಳ ಸನ್ನಿಧಿಯಲ್ಲಿ ಪ್ರಧಾನಿ ಮೋದಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ವೇಳೆ ಅವಕಾಶ ಮಾಡಿಕೊಡಬಾರದು ಅಂತ ಆಗ್ರಹಿಸಿ ಪರಿಸರವಾದಿಗಳ ಹೋರಾಟ ತೀವ್ರವಾಗಿದೆ. ಇವತ್ತು ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಿಂದ ಮದ್ದೂರು ಚೆಕ್ಪೋಸ್ಟ್ವರೆಗೂ ಬೃಹತ್ ಪಾದಯಾತ್ರೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಕೇರಳ ಸರ್ಕಾರ ಹಾಗೂ ಸಂಸದೆ ಪ್ರಿಯಾಂಕಾ ಗಾಂಧಿ ಒತ್ತಡಕ್ಕೆ ಮಣಿಬಾರದು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ನಕಲಿ ವೈದ್ಯ ನಡೆಸಿದಂತಹ ಸರ್ಜರಿಯ ಪರಿಣಾಮ 1 ತಿಂಗಳಿನಲ್ಲಿ 7 ಮಂದಿ ಪ್ರಾಣವನ್ನು ಕಳ್ಕೊಂಡಿರುವಂತಹ ಘಟನೆ ಮಧ್ಯಪ್ರದೇಶದ ದಾಮೋಹ್ನಲ್ಲಿ ನಡೆದಿದೆ. ಇಲ್ಲಿನ ಕ್ರಿಶ್ಚಿಯನ್ ಮಿಷನರಿ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಜಾನ್ ಕೆಮ್ ಸರ್ಜರಿಯಿಂದ 7 ರೋಗಿಗಳು ಸಾವನ್ನಪ್ಪಿದ್ರು. ಅನುಮಾನ ಬಂತು. ವೈದ್ಯನನ್ನ ಆತನ ದಾಖಲೆಯನ್ನು ಪರಿಶೀಲಿಸಿದಾಗ ಈತ ನಕಲಿ ವೈದ್ಯ ಅಂತ ಗೊತ್ತಾಗಿದೆ. ಬ್ರಿಟಿಷ್ ವೈದ್ಯನ ಹೆಸರು ಬಳಸಿ ನಕಲಿ ದಾಖಲೆ ಸೃಷ್ಟಿಸಿದ ನರೇಂದ್ರ ವಿಕ್ರಮಾದಿತ್ಯ ಯಾದವ್ ಕಾರ್ಡಿಯಾಲಜಿಸ್ಟ್ ಅವತಾರವನ್ನು ಎತ್ತಿದ್ದ.